यहाँ बैठकर फैशनेबल तरीके से इनका पक्ष लेना कि इनकी सुनो, इनसे चर्चा करो, बहुत सरल है किसी के पास जवाब? ये 15,000 बच्चों का जीवन बर्बाद कर दिए, कौन जिम्मेदार है किसी के पास जवाब? क्या सारे बुद्धिजीवी अर्बन नक्सल जाकर देखिए कैंप में आपने क्या किया है। आप तो इसी चैम्बर में बैठकर कोर्ट के प्रोटेक्शन के अंदर आर्टिकल लिखते रहते हैं, वहां जीवन उजड़ गए हैं। ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ನಕ್ಸಲ್ ವಾದದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಈಗ ಭಾರತ ನಕ್ಸಲ್ ಮುಕ್ತವಾಗಿದೆ ಅಂತ ಹೇಳ್ತಾ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು. ನಾನು ಈ ವಿಷಯವನ್ನ ಬಹಳ ಸಂವೇದನಾಶೀಲತೆಯಿಂದ ಸದನಕ್ಕೆ ಹೇಳೋದಕ್ಕೆ ಬಯಸ್ತೀನಿ. ಅನೇಕ ಸ್ವಸಹಾಯ ಸಂಸ್ಥೆಗಳು ಈ ಶಿಬಿರಗಳಲ್ಲಿ ಕೆಲಸ ಮಾಡ್ತಾ ಇವೆ. ವರ್ಷಗಳ ಕಾಲ ಶಸ್ತ್ರಾಸ್ತ್ರ ಹಿಡಿದು ಬದುಕಿನ ನಕ್ಸಲರನ್ನ ಸಾಮಾನ್ಯ ನಾಗರಿಕರನ್ನಾಗಿ ರೂಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾನು ಅವರ ಶಿಬಿರಗಳಿಗೆ ಹೋಗಿ ಕಣ್ಣಾರೆ ನೋಡ್ ಬಂದಿದ್ದೀನಿ. ಒಬ್ಬ ನಕ್ಸಲ್ ಬಾಲಕಿಗೆ ನೈಲ್ ಪಾಲಿಶ್ ಕೊಟ್ಟಾಗ ಅದನ್ನ ಹಾಕ್ತಾ ಅವಳು ಅಳ್ತಾಳೆ. ಶಿಕ್ಷಕರು ಕೇಳಿದ್ದಕ್ಕೆ ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನೈಲ್ ಪಾಲಿಶ್ ಹಾಕ್ತಿದ್ದೀನಿ ಅಂತ ಹೇಳ್ತಾಳೆ. ನನಗೆ 7 ವರ್ಷ ಆಗಿದ್ದಾಗ ಕರ್ಕೊಂಡು ಹೋದ್ರು. ಆಗ್ಲಿಂದ ಪ್ಯಾಂಟ್ ಶರ್ಟ್ ಬೂಟ್ಗಳಲ್ಲಿ ಬದುಕ್ತಾ ಇದ್ದೀನಿ. ಜೀವನ ಏನು ಅನ್ನೋದನ್ನೇ ನೋಡಿಲ್ಲ ಅಂತ ಹೇಳಿದ್ಲು. ಲಿಪ್ಸ್ಟಿಕ್ ಹಾಕಬೇಕಾದ್ರೂ ಕೂಡ ಆಕೆ ಅಳ್ತಾಳೆ. ಮೆಹಂದಿ ಹಾಕಿದಾಗ ಅವರ ಸಂತೋಷ ಎಷ್ಟಿತ್ತು ಅನ್ನೋದನ್ನ ಅಳಿಯೋದಕ್ಕಾಗ್ಲಿಲ್ಲ. ಬಸ್ತರ್ ಪ್ರದೇಶದಲ್ಲಿ ಸಾಪ್ತಾಹಿಕ ಮಾರುಕಟ್ಟೆಗಳು ನಡೆಯುತ್ತೆ. ಅಲ್ಲಿ ಮಕ್ಕಳನ್ನ ಅವರ ತಂದೆ ತಾಯಿರನ್ನ ಭೇಟಿ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾರೆ. ಕೆಲವರು ಆಶೀರ್ವಾದ ಪಡ್ಕೊಳ್ತಾರೆ, ಹೊಸ ಜೀವನ ಶುರು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ತಮ್ಮ ಮಕ್ಕಳನ್ನ ನಕ್ಸಲರಿಗೆ ಕೊಟ್ಟದ್ದಕ್ಕೆ ತಾಯಿ ತಂದೆಯರ ಮೇಲೆ ಆಕ್ರೋಶ ವ್ಯಕ್ತಪಡಿಸುವ ಘಟನೆಗಳು ಕಾಣಿಸುತ್ತೆ. 25ರಿಂದ 30 ವರ್ಷಗಳ ಕಾಲ ಓದು ಬರಹ ಇಲ್ಲದೆ, ಆಹಾರ ಇಲ್ಲದೆ ಪ್ರಾಣಿಗಳಂತೆ ಓಡಾಡ್ತಾ ಜೀವನ ಕಳೆದಿದ್ದಾರೆ. ಹಗಲು ರಾತ್ರಿ ಅನ್ನೋದೇ ಗೊತ್ತಿಲ್ಲದೆ ಅವರ ಬದುಕು ಸಂಪೂರ್ಣವಾಗಿ ಹಾಳಾಗಿದೆ. ನಕ್ಸಲ್ ವಾದದ ಹಿಂಸೆ, ಅನ್ಯಾಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನನ್ನದೊಂದು ವಿನಂತಿ, ಒಮ್ಮೆ ಈ ಶಿಬಿರಗಳಿಗೆ ಹೋಗಿ 2 ದಿನ ಕಳೆದು ಬನ್ನಿ. ಆಗ ನಿಜ ಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೂತು ಈಸಿಯಾಗಿ ಅವರ ಪರವಾಗಿ ಮಾತನಾಡೋದು, ಚರ್ಚೆ ಮಾಡೋದಕ್ಕಿಂತ ನೆಲಮಟ್ಟದ ವಾಸ್ತವತೆ ಅನ್ನೋದು ಭಿನ್ನವಾಗಿರುತ್ತೆ. ಸಾವಿರಾರು ಮಕ್ಕಳ ಬದುಕು ಹಾಳಾಗಿದೆ. ಇದಕ್ಕೆ ಯಾರು ಹೊಣೆ? ಮಾನವ ಹಕ್ಕುಗಳ ಬಗ್ಗೆ ಮಾತನಾಡೋರು ಈ ಮಕ್ಕಳ ಹಕ್ಕುಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಯಾರು ಯೋಚನೆ ಮಾಡ್ತಾರೆ? ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಂತಹ ನಾಯಕರು ಈ ರೀತಿ ಪೀಡಿತರ ಪರ ನಿಲ್ಲಬೇಕು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾರ ಹಕ್ಕು ಕಸಿದುಕೊಳ್ಳಲಾಗಿದೆಯೋ ಆ ಲೆಕ್ಕವನ್ನ ಕೊಡಲೇಬೇಕು. ನಕ್ಸಲ್ ವಾದಕ್ಕೆ ನೇರವಾಗಿ ಪರೋಕ್ಷವಾಗಿ ಬೆಂಬಲ ನೀಡಿದವರು ಈ ಅನ್ಯಾಯದ ಹೊಣೆಗಾರಿಕೆಯಲ್ಲಿ ಪಾಲುದಾರರಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಲೋಕಸಭೆಯಲ್ಲಿ ಮಾತನಾಡಿದ್ರು. किसी नक्सली बच्ची को नेल पॉलिश देते हैं तो लगाते लगाते रो पड़ती है. इसके ट्यूटर उसको पूछते हैं क्यों रो रही हो? कि पहली बार मैंने जीवन में नेल पॉलिश लगाया है. 7 साल की थी, ये मुझे उठा ले गए, तब से पैंट शर्ट और बूट में घूम रही हूँ. मैंने जीवन को कभी देखा नहीं. मान्यवर लिपस्टिक लगाते लगाते वो रो पड़ते, मेहंदी हाथ में लगती है, उनकी खुशी का कोई ठिकाना नहीं रहता. वहां पर बस्तर में मान्यवर साप्ताहिक बाजार लगते हैं. उनके माँ बाप को मिलने के लिए ले जाते हैं. खुद तो माँ बाप के आशीर्वाद लेते हैं और नए जीवन की कुछ लोग माँ बाप को पीटने लगते हैं. क्यों दे दिया हमने नक्सलियों को? हमारा जीवन बर्बाद कर दिया. 25-25, 30-30 साल तक न पढ़े न लिखे, निरक्षर रहे, खाना नहीं मिला, पशुओं की तरह दौड़ते रहे, ना रात देखा ना दिन देखा, पूरा जीवन इनका तबाह हो गया. और जिसको भी ये नक्सलवादी हिंसा अन्याय का सामना लगती है, मेरे सबसे करबद्ध निवेदन है, एक कैंप में जाकर 2 रात बिताइए. आपको मालूम पड़ेगा ये नक्सलवादियों ने क्या किया. और यहां बैठकर फैशनेबल तरीके से इनका पक्ष लेना कि इनकी सुनो, इनसे चर्चा करो, बहुत सरल है किसी के पास जवाब? ये 15,000 बच्चों का जीवन बर्बाद कर दिए, कौन जिम्मेदार है किसी के पास जवाब? क्या सारे बुद्धिजीवी अर्बन नक्सल जाकर देखिए कैंप में आपने क्या किया है. आप तो इसी चैम्बर में बैठकर कोर्ट के प्रोटेक्शन के अंदर आर्टिकल लिखते रहते हैं, वहां जीवन उजड़ गए हैं और किसी को परवाह नहीं है. अपने आप को ह्यूमन राइट का चैंपियन मानते हैं. मैं पूछना चाहता हूं, 32 साल की आयु तक मेहंदी न लगाने वाली बच्ची के ह्यूमन राइट का कौन चिंता करेगा? मान्यवर, उसकी चिंता नरेंद्र मोदी करेंगे और कोई. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.